ನಮ್ಮ ಸಂಸ್ಕೃತಿಯನ್ನು ನಮ್ಮ ವಿದ್ಯಾರ್ಥಿಗಳೊಡನೆ ಹಂಚಿಕೊಂಡು ಬೆಳೆಸೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಸರ್. ಈಕೋ ಫ್ರೆಂಡ್ಲಿ ಗಣಪತಿ ಇಟ್ಟು ಪೊಲ್ಯೂಟೆಂಟ್ಸ್ನ ನಾವು ಕಮ್ಮಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ತುಂಬ ಅದ್ಧೂರಿಯಾಗಿ ಈ ರೀತಿ ಗಣೇಶ ಆಚರಣೆಯನ್ನು ಮಾಡ್ತೀವಿ. ಪ್ರತಿ ವರ್ಷ ಜೈನ್ ಕಾಲೇಜ್ ವಿಶ್ವೇಶ್ವರಪುರದಲ್ಲಿ ಗಣಪತಿಯ ಪೂಜೆ, ಆರಾಧನೆ ಮತ್ತು ಗಣಹೋಮ ಪ್ರತಿ ವರ್ಷವೂ ಆಯೋಜಿಸ್ಕೊಳ್ತೀವಿ. ಬೆಳಗ್ಗೆ 8 ಗಂಟೆಯಿಂದನೇ ಈ ಕಾರ್ಯಕ್ರಮ ಗೋ ಪೂಜೆಯಿಂದ ಪ್ರಾರಂಭವಾಗ್ತದೆ. ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಎಲ್ಲ ಉಪನ್ಯಾಸಕರು, ಆಮೇಲೆ ನಮ್ಮ ಆಡಳಿತ ಮಂಡಳಿಯು ಕೂಡ ಇದಕ್ಕೆ ತುಂಬ ಉತ್ತೇಜನ ಮತ್ತು ಸಹಕಾರವನ್ನು ಕೊಡ್ತಾರೆ. ನಮಗೂ ಹೆಮ್ಮೆ ಅನಿಸುತ್ತೆ. ನಮ್ಮ ಸಂಸ್ಕೃತಿಯನ್ನು ನಮ್ಮ ವಿದ್ಯಾರ್ಥಿಗಳೊಡನೆ ಹಂಚಿಕೊಂಡು ಬೆಳೆಸೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಸರ್. ಇಲ್ಲ, ನಾವು ಈಕೋ ಫ್ರೆಂಡ್ಲಿ ಗಣೇಶನ್ನೇ ಪ್ರತಿ ವರ್ಷವೂ ಮಾಡೋದು, ಹಾಗೂ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀವಿ. ಈ ಒಂದು ವಾರದ ಹಿಂದೆ ಈಕೋ ಫ್ರೆಂಡ್ಲಿ ಗಣೇಶ ಮೇಕಿಂಗ್ ಕ್ಯಾಂಪನ್ನು ಕೂಡ ಮಾಡಿದ್ವಿ ಇಲ್ಲಿ, ವರ್ಕ್ಶಾಪು. ಅದರಲ್ಲಿ ಸುಮಾರು ಒಂದು 600 ಜನ ಹುಡುಗರು ಕ್ಲೇ ಗಣಪತಿಯನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ವಿ. ಈ ವರ್ಷವೂ ಕೂಡ ಕ್ಲೇ ಗಣಪತಿಯನ್ನು ಇಟ್ಟಿದ್ದೀವಿ. ಈ ಮಂಟಪವನ್ನು ನೋಡ್ಬೋದು ನೀವು, ಇದು ಕೂಡ ಈಕೋ ಫ್ರೆಂಡ್ಲಿ ಮಂಟಪನೇ ಆಗಿದೆ. ಪ್ರತಿಯೊಂದನ್ನು ಕೂಡ ನಾವು ಈಕೋ ಫ್ರೆಂಡ್ಲಿ ವಸ್ತುಗಳನ್ನು ಉಪಯೋಗಿಸಿ ಮಾಡಿರೋದು. ಹೌದು. ಪ್ರತಿಯೊಬ್ಬರಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಪರಿಸರಕ್ಕೆ ಹಾನಿ ಆಗದಂತೆ ಮಣ್ಣಿನ ಗಣಪತಿಯನ್ನು ಮಾಡಿ ವಿಸರ್ಜನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ದಯವಿಟ್ಟು ಕೆಮಿಕಲ್ ಗಣಪತಿ ಅಥವಾ ಕೆಮಿಕಲ್ಸು ಅಥವಾ ಪ್ರಕೃತಿಗೆ ಹಾರ್ಮ್ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಉಪಯೋಗಿಸಬೇಡಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತೀವಿ. ಹೌದು. ಇಲ್ಲ, ಇದು ಪ್ರತಿಯೊಂದು ಹಬ್ಬನೂ ಕೂಡ ನಾವು ಮಾಡ್ತೀವಿ. ಈ ಶ್ರಾವಣ ಮಾಸ ಪ್ರಾರಂಭ ಆದಾಗ ನಾಗರ ಪಂಚಮಿನೂ ಕೂಡ ನಾವು ಮಾಡಿದ್ವಿ. ನಾಗರ ಪಂಚಮಿ ಆದಮೇಲೆ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ವಿ. ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ಈಗ ನಾವು ಗಣಪತಿ ಹಬ್ಬವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಪ್ರತಿಯೊಂದು ಹಿಂದೂ ಸಂಸ್ಕೃತಿಯಲ್ಲಿ ಏನೇನು ಇದು ಬರ್ತದೆ, ಈವನ್ ಕ್ರಿಸ್ಮಸ್ ಕೂಡ ನಮ್ಮಲ್ಲಿ ಈ ಒಂದು ಕ್ವಾಡ್ರ್ಯಾಂಗಲ್ನಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಹೌದು ಹೌದು. ಎಲ್ಲರೂ ಪ್ರತಿಯೊಬ್ಬರು ಕೂಡ ಆಗ ಬಾಲಗಂಗಾಧರ ತಿಲಕರ್ ಅವರು ಎಲ್ಲರಲ್ಲೂ ಒಂದು ಯೂನಿಟಿ ಬರಬೇಕು ಅಂತ ಈ ಒಂದು ಹಬ್ಬವನ್ನು ಮಾಡಿದ್ರು. ಅದನ್ನೇ ನಾವು ಈಗ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಹಿಂದೂಸ್ ಆಗಲಿ ಯಾವುದೇ ಒಂದು ಭೇದ ಭಾವ ಇಲ್ಲ. ಪ್ರತಿಯೊಬ್ಬರೂ ಅವರೇ ಕಾಣಿಕೆಯನ್ನು ಕೊಟ್ಟು ಅವರಿಂದ ಏನು ಸಂಗ್ರಹ ಆಗಿದೆ, ಇದರಿಂದ ನಾವು ಆಡಳಿತ ಮಂಡಳಿಯಿಂದ ಒಂದು ಪೈಸಾ ತೊಗೊಳ್ಳೋದಿಲ್ಲ. ಪ್ರತಿಯೊಂದು ಹುಡುಗರನ್ನೇ ಕಾಂಟ್ರಿಬ್ಯೂಟ್ ಮಾಡಿ ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಸರ್. ಜೈನ್ ಕಾಲೇಜ್ ವಿವಿಪುರಮಿಂದ ನಾನು ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ಲೆಕ್ಚರರು. ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ತುಂಬ ಅದ್ಧೂರಿಯಾಗಿ ಗಣೇಶ ಹಬ್ಬ ಆಚರಣೆ ಮಾಡ್ತೀವಿ. ಈಕೋ ಫ್ರೆಂಡ್ಲಿ ಗಣಪತಿ ಇಟ್ಟು ನಾವು ತುಂಬ ನಿಷ್ಠೆಯಿಂದ ಎಲ್ಲ ವೇದಘೋಷ ಸಮೇತ ಗಣಪತಿನ ಕೂಡಿಸಿ ಆಚರಣೆ ಮಾಡ್ತೀವಿ. ಈಕೋ ಫ್ರೆಂಡ್ಲಿ ಗಣಪತಿ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಆಚರಣೆಯಿಂದ ಮಕ್ಕಳಿಗೆ ಒಂದು ಕಲ್ಚರ್ ಅಂತ ನಾವು ತೋರಿಸ್ಕೊಡ್ತೀವಿ. ಬಿಕಾಸ್ ಇಂಡಿಯನ್ ಕಲ್ಚರ್ ಇಸ್ ಫೇಡಿಂಗ್ ಅವೇ ಟುಡೇ. ಎಲ್ಲ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ನಾವು ಎಷ್ಟೋ ಹಬ್ಬಗಳನ್ನ ಆಚರಣೆ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ಮನೆಗಳಲ್ಲೂ ಕೂಡ. ಸೊ ಮಕ್ಕಳಿಗೆ ಒಂದು ಇಂಡಿಯನ್ ಕಲ್ಚರ್ ತೋರಿಸೋ ಒಂದು ಕಡೆ ಉದ್ದೇಶ ಆದರೆ, ಈಕೋ ಫ್ರೆಂಡ್ಲಿ ಗಣಪತಿ ಇಟ್ಟು ಪೊಲ್ಯೂಟೆಂಟ್ಸ್ನ ನಾವು ಕಮ್ಮಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ಈ ರೀತಿ ಗಣೇಶ ಆಚರಣೆಯನ್ನು ಮಾಡ್ತೀವಿ. ಇವತ್ತು ನಮ್ಮ ಕಾಲೇಜಲ್ಲಿ ಗಣಪತಿ ಉತ್ಸವ ಮಾಡ್ತಾ ಇದ್ದಾರೆ, ಎಕೋ ಫ್ರೆಂಡ್ಲಿ. ನೀವು ಅದನ್ನೇ ಯೂಸ್ ಮಾಡಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಯಾವುದು ಹಾರ್ಮ್ ಮಾಡಬೇಡಿ, ನೀರಲ್ಲಿ ಬಿಟ್ಟು ಅದನ್ನು ಪೂಜೆ ಮಾಡಿ. ಪರಿಸರ ಪ್ರೇಮಿಗಳಾಗಿ ಎಲ್ಲರೂ ಹ್ಯಾಪಿ ಗಣೇಶ ಚತುರ್ಥಿ. ಥ್ಯಾಂಕ್ ಯು. ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ.